ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ, ಬನ್ನಿ ಹೋಗೋಣ. ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ಟು ಆಲ್. ಇವತ್ತು ನಾನು ಮಧ್ಯಾಹ್ನದಿಂದ ವಿಡಿಯೋ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 1:40 ಆಗಕ್ಕೆ ಬಂದಿದೆ ಆಲ್ರೆಡಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಕೀಪ್ ವಾಚಿಂಗ್. ಲೆಟ್ಸ್ ಗೋ. ಗಂಡ ಕ್ಯೂಟಾಗಿ ಕಾಣಿಸ್ತಾನೆ ಅಂತೇಳಿ ಅದ್ರಿಂದ ವೀಡಿಯೋನೇ ಮಾಡೋಂಗಿಲ್ಲ. ಏನು ಕ್ಯೂಟ್ ನೀನು. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ರಿಲೇಷನ್ ಮನೆಗೆ ಹೋಗ್ತಾ ಇರೋದು. ಲೈಕ್ ಮದುವೆ ಆದಮೇಲೆ ಇನ್ವೈಟ್ ಮಾಡಿದರು, ಸೊ ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಮದುವೆಗೆ ನನ್ನ ಫ್ರೆಂಡು ವಾಚ್ ಗಿಫ್ಟ್ ಕೊಟ್ಟವನೇ, ಆದರೆ ಚಾರ್ಜರೇ ಕೊಟ್ಟಿಲ್ಲ. ಯಾರು ಕೊಡ್ತಾರೆ? ಅದನ್ನು ವಾಪಸ್ ಕೊಡೋಕ್ಕಂತ ಬಂದಿದ್ದು ಅಷ್ಟೇ, ಎಂಥದ್ದು ಇಲ್ಲ. ಬಟ್ ಒಂದು ಸ್ವಲ್ಪ ಚಮಕ್ ಕೊಡೋಣ. ಮದುವೆ ಟೈಮಲ್ಲಿ ಕೊಟ್ಟಿರೋದನ್ನ ಯಾರಾದರೂ ವಾಪಸ್ ಕೊಡ್ತಾರಾ? ಅದನ್ನ ಗಿಫ್ಟು ಅಂತ ತಿಳ್ಕೋಬೇಕು, ಇಟ್ಕೋಬೇಕು. ಏನಿಲ್ಲ, ಅವ್ನು ನಮ್ಮ ಮನೇಲಿ ಅರ್ಶಿನ ಶಾಸ್ತ್ರಕ್ಕೆ ಬಿಟ್ಟು ಹೋಗಿರೋದು. ಅದು ಬರ್ತಾನೆ ಹಿಂದೆ. ನಾವೇ ಮಾತಾಡ್ಕೊಳ್ಳೋಣ. ಅವ್ನು ಸುಮ್ಮನೆ ಬಂದು ಇಟ್ಕೊಳ್ಳಿ, ನಾವೇ ಸುಮ್ಮನೆ ಮಾತಾಡ್ಕೊಂಡು ಇಟ್ಕೊಳ್ಳೋಣ. ಹೆಲ್ಮೆಟ್ ತೆಗಿತೀನಿ, ಒಂದು ನಿಮಿಷ. ಇಬ್ಬರು ಸೇರಿಬಿಟ್ಟು ಎಂತ ಗೋಳ ಗೊತ್ತಾ ಇದ್ವಿ ಅಂದರೆ ನಾವೇ ಮಾತಾಡ್ತೀವಿ. ಇವರೇ ನೋಡಿ, ತೋರ್ಸಂಗೆ ಜೋಡಿಸಿ ಮದುವೆಗೆ ವಾಚ್ ಮುಗಿ ಕೊಟ್ಬಿಟ್ಟು ಚಾರ್ಜರ್ ಕೊಡದೆ ಹೋಗಿರೋದು ಇವರೇ. ಚಾರ್ಜರಲ್ಲಿ ತಗೊಬನ್ನಿ. ಚಾರ್ಜರ್ ಇಸ್ಕೊಳಕ್ಕೆ ಇಲ್ಲಿ ಗಂಟ ಬಂದಿದ್ದೀವಿ. ಬಂತು ಚಾರ್ಜರ್. ಈಗ ವಾಚ್ ವಾಪಸ್ ಕೊಡೋಣ. ಶೇರ್ ಮಾಡೋಣ ಅಂತ ನಾನು ವಿಡಿಯೋನ ಶೇರ್ ಮಾಡು ಇವಾಗ. ವಾಚ್ ಕೊಡೋಕ್ಕಾಗಲಿಲ್ಲ, ಸೊ ಅವ್ನು ಹಾಗೆ ಹೋಗ್ಬಿಟ್ಟ. ಸೊ ವಿಡಿಯೋ ನೋಡಿದ್ರಲ್ವಾ, ಸೊ ಕೊಡೋಕೆ ಹೋದ್ರೂ ಅವನು ಓಡೋಗ್ಬಿಟ್ಟ. ಸೊ ನೆಕ್ಸ್ಟ್ ಇಲ್ಲಿ ಬೇಕ್ರಿಗೆ ಬಂದುಬಿಟ್ಟು ಹಾಗೆ ಬ್ರೆಡ್ಡು ತಿನ್ನಲಿಕ್ಕೇನೋ ಅಂತ ತೊಗೊಳ್ತಾ ಇದ್ವು ನಾವು. ಅಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು 7 o'clock ಅನ್ನೋಷ್ಟರಲ್ಲಿ ನಾವು ಹೊರಟ್ವು. ಮಳೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು, ನಿಲ್ಲಕ್ಕಾಗ್ತಾ ಇರಲಿಲ್ಲ. ಅಷ್ಟು ರಭ್ಸ್ತಿಂದ ಹೊಡಿತಾ ಇತ್ತು ಅಂದರೆ ಮಳೆ. ಅಪ್ಪ, ನೆಕ್ಸ್ಟು ಮತ್ತೆ ಅಲ್ಲಿಂದ ರಿಲೇಷನ್ ಮನೆಗೆ ಹೋದ್ವು. ಚಳಿ ಕಾಯ್ಸಕ್ಕೆ ಅಂತ ಐಡಿಯಾಗಳವಿ. ಸೊ ಅಲ್ಲಿ ಹಾಗೆ ಕೂತ್ಕೊಂಡು ಮದುವೆ ಆಲ್ಬಮ್ಸ್ ಆ್ಯಂಡ್ ಹಾಗೆ ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ವು. ಮಕ್ಕಳೆಲ್ಲ ಇದ್ರಲ್ಲ, ಸೊ ಟೈಮ್ ಪಾಸ್ ತುಂಬ ಚೆನ್ನಾಗೇ ಆಯಿತು. ಆಲ್ಬಮ್ಸ್ ನೋಡಿಕೊಂಡು ಹಾಗೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. Walking down the streets, feeling the breeze in the sunshine state where dreams come with ease. Palm trees swaying with the ocean in view. This is the place where I always feel brand new. Sipping on a smoothie, chilling by the shore. Got my shades on, feeling like I can't be ignored. Sun-kissed skin, feeling so alive in the soft rap game. I strive to thrive. Waves crashing on the sand as I ride the vibe. Soft rap flowing, let the rhythm collide. I'm the king of this groove with the catchy hook. Got the ladies moving and the fellas shook. ಎಷ್ಟು ಚೆಂದ ಇತ್ತು ಅಂದರೆ ಇದು ಆರ್ಟ್ ಆಡ್ಸೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಓಡಿಸ್ಕೊಂಬ. ಸ್ಟೇಜ್ ಮೇಲೆ ಹಗ್ ಮಾಡಿದ್ದು
ನಮ್ಮ ಮನೆಯವ್ರು ಏನು ಮಾಡ್ತಿದ್ರಿ ನೀವು ಬಾಬುದ್ದು ಸೊಯ್ ಸೊಯ್. ನೆಕ್ಸ್ಟು ಕೇರ ಮಾಡೋಣ ಅಂತ ಕುತ್ಕೊಂಡ್ವು ಎಲ್ಲ. ನಿಮ್ಮದೇ ವಿಚಾರಣೆಗೆ ನಾಯ್ಡು ಹಾಜರಿರದ ಕಾರಣ ಅವರ ಮನೆ ಕೆಲಸದವರನ್ನು ನಾಯ್ಡು ಮನೆಗೆ ಅಡುಗೆ ಮಾಡಲು ಬರುತ್ತಿದ್ದ ನಾನೇನು ನನ್ನ ಹೆಸರನ್ನು ಉಪಯೋಗಿಸ್ತಿಲ್ಲ. ಇನ್ಸ್ಪೆಕ್ಟರ್ ಶೆಣ ಅಂತ ಎಲ್ಲ ಕೇಳ್ತಾನೆ ಬಂದೆ. ಸೊ ಅದಕ್ಕೆ ನೀವೇನೇ ಇನ್ವೆಸ್ಟಿಗೇಟ್ ಮಾಡಿದ್ರು ಯಾರು ಗೊತ್ತಾಗಿಲ್ಲ. ಫೋಟೋನ ತೆಗಿತೆ ಫೋಟೋ ಪ್ಲಸ್ ವಿಡಿಯೋ. ನೀನು ಭೇಟಿ ಸರ್ ನಾನು ಸ್ವಲ್ಪ ಇದನ್ನೆಲ್ಲ ಮಾಡ್ಕೊಡ್ತೀನಿ. ಸರ್ ಸರ್ ಮಾಡ್ಕೊಳ್ಳಿ. ಅದು ಯಾವುದೋ ಇದೆಯಲ್ಲ I love you baby. ಯಾರೋ ಮೆಕ್ಯಾನಿಕ್ ಅನ್ಸುತ್ತೆ. ನೀವು ಸ್ವಲ್ಪ ರೆಸ್ಟ್ ನನ್ನ ಮಾತು ಕೇಳ್ತಲ್ವಾ ನಾನು ಕುತ್ಬೇಡ ನನಗೆ ಕಚ್ಬೇಡ ಹಂಗೆ ಮಾಡ್ತು ಅಲ್ವಾ ಅಲ್ವಾ ಒಳಗಡೆ ಹೋಗು ಒಳಗಡೆ ಕಚ್ಬಾರ್ದು. ಗುಡ್ ಗರ್ಲ್ ಗೋ 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 ಕಚ್ಬಾರ್ದು. ವಾವ್ ಸುಮ್ಮನೆ ಆಯ್ತು ಕಣ. ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಫೀಸಿಗೆ ಹೊರಟ್ವು ನಾವು. ಎಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್, ಕೀಪ್ ವಾಚಿಂಗ್, ಬಾಯ್.